ಕಾನೂನು ಯಾರು ಪಾಸ್ ಮಾಡ್ತಾರೆ? ಇಂಥವರು ಇಂಥ ಇಲಾಖೆ ಇಂಥ ಕೆಲಸಕ್ಕೆ ಇದಕ್ಕೆ ಜವಾಬ್ದಾರಿ, ಅವ್ರಿಗೆ ಇಷ್ಟು ದುಡ್ಡು ಕೊಡಲಾಗೋದು, ಇಂಥ ಜವಾಬ್ದಾರಿಗಳನ್ನ ಅವ್ರು ವಹಿಸಬೇಕು, ಇದೆಲ್ಲ ಮಾಡಬೇಕು, ಅವ್ರಿಗೆ ಅಧಿಕಾರವನ್ನು ಕೊಡುವಂಥದ್ದು ಕಾನೂನು. ಕಾನೂನನ್ನು ಪಾಸ್ ಮಾಡೋದು ಯಾರು? ವಿಧಾನಸೌಧದಲ್ಲಿ ಪಾಸ್ ಮಾಡ್ತಾರೆ. ವಿಧಾನಸೌಧ ಮತ್ತು ವಿಧಾನ ಪರಿಷತ್ತಲ್ಲಿ ಅದನ್ನು ಪಾಸ್ ಮಾಡ್ತಾರೆ. ಅಂದರೆ ಎಜುಕೇಷನನ್ನು ಹೀಗೆ ಮಾಡಬೇಕು ಹೇಳಿ ಒಂದು ಮಸೂದವನ್ನು ಮಂಡಿಸಿ ಅದೆಲ್ಲರೂ ಚರ್ಚೆ ಮಾಡಿ ಅದಕ್ಕೆ ಸರಿ ಇದೆ ಹಿಂಗೆ ಕಾನೂನು ಮಾಡಬೇಕು ಅಂತ ಅವ್ರು ನಿರ್ಣಯ ಮಾಡಿ 2 ಸಭೆಯಲ್ಲಿ ಅದನ್ನು ಪಾಸ್ ಮಾಡಿದರೆ ಅದು ಕಾನೂನು ರೂಪಕ್ಕೆ ಬರ್ತದೆ. ಆಯಿತು, ಅವ್ರು ಹೇಳುವ ರೀತಿಯಲ್ಲಿ ಕಾನೂನು ಆಗಬೇಕಂತ ಅದಕ್ಕೆ ಅಧಿಕಾರ ಕೊಡೋದು ಯಾರು? ಇಂಥದ್ದು ಈ ಥರ ಒಂದು 200 ಇಷ್ಟು ಜನ ಆಯ್ಕೆಯಾಗಿ ಬರ್ತಾರೆ, ಅವ್ರು ಕೂತ್ಕೊಂಡು ಅವ್ರು ನಿರ್ಣಯ ಮಾಡ್ತಾರೆ ನಮ್ಮ ರಾಜ್ಯದ ದೇಶದ ಕಾನೂನು ವ್ಯವಸ್ಥೆ ಹೇಗಿರಬೇಕು ಅಂತ ನಿರ್ಣಯ ಮಾಡುವಂಥ ಅಧಿಕಾರವನ್ನು ಅವ್ರಿಗೆ ಕೊಟ್ಟಿದ್ದು ಯಾರು? ಯಾವುದು? ಕೊಟ್ಟಿದ್ದು ಯಾರ್ರಿ? ಹೂ ಗಿವ್ಸ್ ದಿ ಅಥಾರಿಟಿ ಪವರ್? ಅವರಿಗೆ ಆ ಪವರನ್ನು ಕೊಡುವುದು ಯಾರು ಹೇಳಿ? ರಾಷ್ಟ್ರಪತಿಯ? ರಾಷ್ಟ್ರಪತಿ ಕೊಡೋದಲ್ಲ ಅಧಿಕಾರ. ಸಂವಿಧಾನ ಅದೇ ಆ ಹುಡುಗಿ ಹೇಳಿದಂಗೆ ಮೂಲ ಕಾನೂನು, ಆದಿ ಮೂಲ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೂಲವಾಗಿರುವಂಥದ್ದು ಸಂವಿಧಾನ. ಸಂವಿಧಾನದಲ್ಲಿ ಹೇಳಿದ್ದಾರೆ ಹೇಗೆ ನಾವು ರೂಪಿಸಬೇಕು, ನಮ್ಮ ಇದನ್ನು ಡೆಮೋಕ್ರೆಟಿಕ್ ಆಗಿ ಹೇಗೆ ಮಾಡಬೇಕು, ಗೌರ್ಮೆಂಟನ್ನು ಹೇಗೆ ಫಾರ್ಮ್ ಮಾಡಬೇಕು. ಆಯಿತು, ಇದರಲ್ಲಿ ಒಂದು ಪದ ಬಂತು, ನಾವು ಸಂವಿಧಾನದ ಪೀಠಿಕೆ ಅಂತ. ಪೀಠಿಕೆ ಅಂದರೆ ಏನು? ಪ್ರಿಯಾಂಬಲ್ ಅಂತ. ನಿಮ್ಮ ಪುಸ್ತಕದಲ್ಲಿ ಇರುವಂಥ ಕಂಟೆಂಟ್ ಬರ್ತದಲ್ಲ ಮುಂದೆ, ವಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ಥರ ಸಂವಿಧಾನ ತತ್ವ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಕೊಡುವಂಥ, ಕ್ರೋಢೀಕರಿಸಿ ಒಂಥರ ಕಬ್ಬಿನ ಹಾಲಿದ್ದಂಗೆ ಅದನ್ನು ಸಂಪೂರ್ಣವಾಗಿ ಒಂಥರ ಜ್ಯೂಸ್ ಇದ್ದಂಗೆ ಎಂಟೈರ್ ಪ್ರಿನ್ಸಿಪಲನ್ನು ಇದರಲ್ಲಿ ಹೇಳಿದ್ದಾರೆ. ಇದರಲ್ಲಿ ಒಂದು ಕೊನೆಯದಾಗಿ ಒಂದು ಪದವನ್ನು ನಾವು ಹೇಳಿದ್ದೇವೆ. ಈ ಸಂವಿಧಾನವನ್ನು ನಮಗೆ ನಾವೇ ಅಂತ ಹೇಳಿ ಯಾರು? ಭಾರತದ ಪ್ರಜೆಗಳಾದ ನಾವು. ಹಂಗಿದ್ರೆ ಈ ಸಂವಿಧಾನಕ್ಕೆ ಅಧಿಕಾರ ಎಲ್ಲಿಂದ ಬರ್ತಾ ಇದೆ? ನಮ್ಮಿಂದ ಬರ್ತಾ. ನಾವೆಲ್ಲ ಪ್ರಜೆಗಳು ಸೇರಿ ನಮಗೆ ನಾವು ನಮ್ಮ ವ್ಯವಸ್ಥೆಗಳನ್ನು ಹೀಗೆ ರೂಪಿಸಿಕೊಳ್ಳುತ್ತೇವೆ ಅಂತ ನಾವು ಮಾಡಿಕೊಂಡಿರುವಂಥ ಒಂದು ಒಪ್ಪಂದ. ಗೊತ್ತಾಗ್ತಾ ಇದೆಯಾ? ಒಪ್ಪಂದ. ಕಾಂಟ್ರಾಕ್ಟ್ ಇಸ್ ವಾಟ್? ಅವರ್ ಕಾನ್ಸ್ಟಿಟ್ಯೂಷನ್. ಈಗ ಇದು ಯಾವಾಗ ಬಂತು? ಕಾನ್ಸ್ಟಿಟ್ಯೂಷನ್ ಯಾವಾಗ ಬಂತು? ನವೆಂಬರ್ 26, 49. ನಮಗೆ ಸ್ವತಂತ್ರ ಯಾವಾಗ ಸಿಕ್ತು? 47. ಸೊ 47ಇಂದ 49 ತನಕ ಏನು ಮಾಡ್ತಿದ್ವಿ? ಸ್ಲೇವ್ಸ್ಗೆ ಇರಲಿಲ್ಲ, ವಿಮನ್ಗೆ ಇರಲಿಲ್ಲ, ಎಲ್ಲರಿಗೂ ಇರಲಿಲ್ಲ. ದೊಡ್ಡ ರೈತರು, ದೊಡ್ಡ ಧನವಂತರು ಅವ್ರು ಮಾತ್ರ ಸೇರಿ ಸಭೆ ಮಾಡ್ತಿದ್ರು. ಅವ್ರಿಗೆ ಮಾತ್ರ ಅಧಿಕಾರ ಚಲಾಯಿಸುವಂಥ ಹಕ್ಕಿತ್ತು. ಅವ್ರು ಮಾತ್ರ ವೋಟ್ ಮಾಡಿ ಅವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡ್ಕೊಂಡು ಮಾಡ್ತಿದ್ರು. ಭಾರತನೇ ಇತಿಹಾಸದಲ್ಲಿ ಮೊಟ್ಟ ಮೊದಲನಾಗಿ ಫಸ್ಟ್ ಸ್ಟೆಪ್ಪಲ್ಲೇ ಎಲ್ಲರಿಗೂ ವೋಟಿಂಗ್ ರೈಟ್ಸ್ ಕೊಡ್ತು. ಯಾಕಂದರೆ ನಾವು ಬಂದಿರುವಂಥ ದಾರಿ. ಅದಕ್ಕೆ ಮುಂಚೆ ಇನ್ ದ ವರ್ಲ್ಡ್ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಪವರ್ ಚೇಂಜ್ ಆಗಬೇಕಾದ್ರೆ, ಒಂದು ಆಳ್ವಿಕೆಯಿಂದ ಇನ್ನೊಂದು ಆಳ್ವಿಕೆಗೆ ಆಗಬೇಕಾದ್ರೆ ಅದರಲ್ಲಿ ಭಾಗಿಯಾದವರು ಎಷ್ಟು ಜನ ಇದ್ದಾರೆ? ಪವರ್ಫುಲ್ ಪೀಪಲ್ ಇದ್ದರು, ಇಲ್ಲಾಂದರೆ ಯೋಧರು ಜಗಳ ಮಾಡಿಕೊಂಡ್ರು. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಅಂತ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದರ ಅಧ್ಯಕ್ಷತೆಯನ್ನು ವಹಿಸಿರುವುದು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅವ್ರ ಕೆಳಗಡೆ ಇರುವಂತಹ ಸಮಿತಿ ಸಂವಿಧಾನವನ್ನು ಹೇಗೆ ನಾವು ಮಾಡಬೇಕು ಅನ್ನುವಂಥದ್ದನ್ನು ಚಿಂತನೆ ಮಾಡಿ ಅದನ್ನು ಇದರ ಮುಂದೆ ಮಂಡಿಸಿ
ಸುಮಾರು 2 ವರ್ಷ ಕಾಲ, 2.5 ವರ್ಷ ಕಾಲ ಅದರ ಮೇಲೆ ಚರ್ಚೆಗಳಾಗಿ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ಏರುಪೇರುಗಳನ್ನು ಇದು ಮಾಡಿಕೊಂಡು ಎಲ್ಲರೂ ಒಪ್ಕೊಂಡಿದ್ದ ಮೇಲೆ ಆಗಿರುವಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಆಯಿತು. 1947 ನಮ್ಮ ದೇಶ ಸ್ವತಂತ್ರ ಆದಾಗ ಇದ್ದಿದ್ದು ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದರೆ, ಆಯಿತು ಆವಾಗ ಏನೇನು ಆಪ್ಷನ್ಸ್ ಇತ್ತು, ಆಯಿತು ಉಳಿದಿದ್ದ ದೇಶಗಳಲ್ಲಿ ಹೇಗಿತ್ತು. ಫಸ್ಟ್ ಟೈಮ್ ವಿ ಆರ್ ಫಾರ್ಮಿಂಗ್ ಅ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಮುಂಚೆ ಏನಿತ್ತು ಅನ್ನೋಂಥದ್ದು ಬಗ್ಗೆ ಇಲ್ಲಿ ಟಾಪಿಕ್ ಕೊಟ್ಟಿದ್ದಾರೆ, ಅವರು ಮಾತಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಮುಂಚಿನ ಹಿಂದಿನ ಭಾರತ ಹೇಗಿತ್ತು ಅನ್ನುವಂಥದ್ದು ಬಗ್ಗೆಯೂ ಕೂಡ ಒಂದು ಟಾಪಿಕನ್ನು ಕೊಟ್ಟಿದ್ದಾರೆ. ಆವಾಗ ನಿಮಗೆ ವಿಸ್ತಾರವಾಗಿ ಅದರ ಬಗ್ಗೆ ಅರ್ಥ ಆಗುವಂಥ ಸಾಧ್ಯತೆ ಇರ್ತದೆ. ಬಟ್ ನಾನು ನಿಮಗೆ ಹೇಳಬೇಕಾಗಿರೋದು ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ಇದೆ, ಹೊಸದಾಗಿ ನೀವು ಒಂದು ಕ್ಲಾಸ್ ಫಾರ್ಮ್ ಮಾಡ್ತೀವಿ, ಇಲ್ಲ ಒಂದು ಸ್ಕೂಲ್ ಸೆಪ್ರೇಟಾಗಿ ನೀವು ಇಲ್ಲಿರುವವರೆಲ್ಲ ಸೇರಿ ಒಂದು ಸ್ಕೂಲು, ಈಗ ನಾವೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಾವೆಲ್ಲ ಸೇರಿ ಒಂದು ಸ್ಕೂಲ್ ಫಾರ್ಮ್ ಮಾಡ್ತೀವಿ. ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಬೇಕು. ನೀವು ಹೇಳಿದಂಗೆ ಯಾರು ಮಾಡ್ತಾರೆ, ಇದರಲ್ಲಿ 2 ಚಾಯ್ಸ್ ಇದೆ. ಏನು, ಈ ಫ್ರಂಟ್ ರೋ ಅಲ್ಲಿ ಸೋಫಲ್ಲಿ ಕೂತಿದ್ದಾರಲ್ಲ ಅವರು ನಿರ್ಧಾರ ತಗೊಳ್ತಾರೆ, ಯಾಕಂದರೆ ಅವರೆಲ್ಲ ಓದಿದವರು, ಅವ್ರಿಗೆಲ್ಲ ಗೊತ್ತಿದೆ, ನೀವೆಲ್ಲ ಸಣ್ಣ ಮಕ್ಕಳು, ಅದರಿಂದ ಇವರು ನಿರ್ಧಾರ ತಗೋಬೋದು ಅಂತ ಆಪ್ಷನ್ ತಗೋಬೋದು. ಕರೆಕ್ಟಾ? ಇಲ್ಲ ಹೆಣ್ಮಕ್ಳೆಲ್ಲ ಬಿಟ್ಬಿಟ್ಟು ಗಂಡಸರು ಮಾತ್ರ ಸೇರಿಕೊಂಡು ನಿರ್ಣಯ ಮಾಡ್ಬೋದಾ? ಮಾಡಿದರೆ ಏನು ಮಾಡ್ತಾರೆ ರೂಲ್ಸಲ್ಲಿ? ನಿಮಗೆ ನ್ಯಾಯ ಸಿಗ್ತದಾ? ಸಿಗಲ್ಲ. ಕರೆಕ್ಟ್ ಅಲ್ವಾ? ಉಳಿದಿದ್ದ ಸಂವಿಧಾನ ಬರೋದು ಮುಂಚಿನ ಭಾರತನೂ ಸರಿ, ಬೇರೆ ಡೆಮಾಕ್ರಸಿ ಬರೋದಕ್ಕೆ ಮುಂಚೆ ಇರುವಂಥ ಬೇರೆ ದೇಶಗಳಲ್ಲೂ ಸರಿ, ಹೇಗೆ ಮಾಡಬೇಕು ಅನ್ನುವಂಥದ್ದು ಕೆಲವರೇ ನಿರ್ಣಯ ಮಾಡುವಂಥ ವಿಚಾರಗಳಿತ್ತು. ಅದರಲ್ಲಿ ಎಲ್ಲರಿಗೂ ಸಮಾನತೆ ಅವಕಾಶವನ್ನು ರೂಪಿಸಿಕೊಡಲಿಕ್ಕೆ ಸಾಧ್ಯತೆಗಳಿರಲಿಲ್ಲ. ಮೊಟ್ಟ ಮೊದಲನೇದಾಗಿ ಕೊಲೋನಿಯಲಿಸಮಿಂದ ಹೊರಗೆ ಬಂದಿರುವಂಥ ಭಾರತ ದೇಶ ವಿತ್ ಅ ಸ್ಟ್ರೋಕ್ ಆಫ್ ಅ ಪೆನ್, ವಿತ್ ಅ ಸಿಂಗಲ್ ಸ್ಟ್ರೋಕ್ ಆಫ್ ಅ ಪೆನ್, ಅಂದರೆ ಈ ಕಾನ್ಸ್ಟಿಟ್ಯೂಷನನ್ನು ರೂಪಿಸುವಾಗ ಪ್ರತಿಯೊಂದು ಪ್ರಜೆಗೂ ಸಮಾನತೆಯ ಹಕ್ಕನ್ನು ಕೊಟ್ಟು, ಏನು, ಎವ್ರಿ ವೋಟ್ ಇಸ್ ಈಕ್ವಲ್. ಇವರು ಇಂಗ್ಲೀಷ್ ಮಾತಾಡ್ತಾರೆ ಬೆಂಗಳೂರವರು, ಅವ್ರಿಗೆ 1 ಓಟಿಗೆ ಅವ್ರಿಗೆ 10 ಓಟು, ಇವರು ಹಳ್ಳಿಯವರು, ಇವರು ಓದಿಲ್ಲ, ಅದಕ್ಕೆ ಅವರಿಗೆ 1 ಓಟ್ ಹಾಕಿದರೆ ಅದು ಅರ್ಧ ಓಟು ಅಂತ ಮಾಡಿಲ್ಲ. ಗೊತ್ತಾಗ್ತದೆ ಹೇಳೋದು? ಗಂಡಸರಿಗೆ 2, ಹೆಣ್ಮಕ್ಕಳಿಗೆ ಅರ್ಧ ಅಂತ ಮಾಡಿಲ್ಲ. ಒಂದೇ ಸ್ಟ್ರೋಕ್ ಆಫ್ ಪೆನ್ನಲ್ಲಿ ಪ್ರತಿಯೊಬ್ಬರಿಗೂ ಕಂಪ್ಲೀಟ್ ಈಕ್ವಾಲಿಟಿಯನ್ನು ಕೊಟ್ಟು ಮಾಡಿರುವಂಥ ಸಂವಿಧಾನ ನಮ್ಮದು. ಆ ಸಂವಿಧಾನ ಆ ರೀತಿ ರೂಪುಗೊಳ್ಳಲಿಕ್ಕೆ ಮೂಲ ಕಾರಣವಾಗಿದ್ದಿದ್ದು ಏನಂತ ಹೇಳಿದರೆ, ನಾವು ಬಂದಿರುವಂಥ ದಾರಿ. ನಾವು ಅಂದರೆ ನಮ್ಮ ಸ್ವತಂತ್ರ ಹೋರಾಟದ ದಾರಿ ಏನಿದೆ, ಅದರಲ್ಲಿ ಇರುವಂಥ ಚಿಂತನೆಗಳನ್ನು ರೂಪಿಸಿಕೊಂಡೇ ಇದನ್ನು ಮಾಡಿ. ಇಡೀ ಪ್ರಪಂಚದಲ್ಲಿ ಇನ್ ವರ್ಲ್ಡ್ ಹಿಸ್ಟ್ರಿ ಅದಕ್ಕೆ ಮುಂಚೆ ಅಧಿಕಾರ ಹೇಗಿತ್ತು, ಅದು ಯಾರು ಮಾಡ್ತಿದ್ರು? ರಾಜ ಇದ್ರಾ? ರಾಜ ಅಧಿಕಾರ ಚಲಾಯಿಸ್ತಿದ್ರು. ರಾಜಗೆ ಒಂದಷ್ಟು ಮಂತ್ರಿಗಳಿರ್ಬೋದು, ಕೆಲವೊಂದು ಕಡೆ ಸಣ್ಣ ಸಭೆಗಳಿತ್ತು. ಬಟ್ ಭಾರತ ಪ್ರಥಮ ದೇಶ. ನೀವು ಈಗ ನಾನು ಹೇಳಿದ್ನೆಲ್ಲ ಪ್ರತಿಯೊಬ್ಬರಿಗೂ ಈಕ್ವಲ್ ವೋಟ್ ಅಂತ, ನಿಮಗೇನು ಅನಿಸುತ್ತೆ? ಅಮೇರಿಕಾಲಿ ಎಲ್ಲರಿಗೂ ವೋಟ್ ಕೊಟ್ರಾ? ಅಮೇರಿಕಾದಲ್ಲೂ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಡೆಮಾಕ್ರಸಿ. ನಮ್ಮನ್ನು ಆಳ್ತಾ ಇದ್ದಿದ್ದ ಬ್ರಿಟನ್ ವಾಸ್ ಆಲ್ಸೋ ಅ ಕಾನ್ಸ್ಟಿಟ್ಯೂಷನಲ್ ಡೆಮಾಕ್ರಸಿ. ಇಟ್ ಆಲ್ಸೋ ಹ್ಯಾಡ್ ಅ ಮೊನಾರ್ಕಿ, ಬಟ್ ಇಟ್ ಹ್ಯಾಡ್ ಅ ಕಾನ್ಸ್ಟಿಟ್ಯೂಷನ್.